ಗೈಸ್ ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿದ್ವಲ್ಲ, ನಮ್ಮ ಅಕ್ಕಗೆ ಪಾಪ ಹೋಗಿತ್ತು ಗರ್ಲ್ ಬೇಬಿ ಅಂತ. ಜಾಸ್ತಿ ಜನ ಕಮೆಂಟ್ ಮಾಡಿ ಗೆಸ್ ಮಾಡಿದ್ದೀರಾ, ಥ್ಯಾಂಕ್ ಯು. ಮತ್ತು ಏನಂದರೆ ಇವತ್ತು ನಮ್ಮ ಅಕ್ಕನ ಡಿಸ್ಚಾರ್ಜ್ ಮಾಡ್ತಾರೆ. ಸೊ ನೋಡೋಕೆ ಹೋಗ್ತಾ ಇದ್ದೀವಿ ಮತ್ತೆ ಪಾಪುನ ಮತ್ತು ನಮ್ಮ ಅಕ್ಕನ. ಓಕೆ, ಹೋಗ್ತಾ ಇದ್ದೀವಿ ಆನ್ ದಿ ವೇ ಗೈಸ್. ಆಲ್ಮೋಸ್ಟ್ ಹಾಸ್ಪಿಟಲ್ ಹತ್ರ ರೀಚ್ ಆಗ್ತಾ ಇದ್ದೀವಿ. ಆನ್ ದಿ ವೇ ಆಗ್ಲಿಂದ ಕಾದು ಕಾದು ತಲೆನೋವು ಬಂದು ನಿದ್ದೆ ಬರ್ತಿದೆ. ಕಾರ್ ಪಾರ್ಕಿಂಗ್ ಮಾಡಿ ಫುಲ್ಲು ಟೈಮ್ ಆಗೋಗುತ್ತೆ. ಟೈಮ್ ಇಲ್ಲ, ಬೇರೆ ಕೇಕೆಲ್ಲ ಕಟ್ ಮಾಡ್ತಾರಂತೆ. ಹೋಗ್ಬೇಕು, ಬನ್ನಿ ಮತ್ತೆ ಮೀಟ್ ಮಾಡ್ತೀನಿ. ಫುಲ್ಲು ಬ್ಯುಸಿ ನಮ್ಮ ಧೃತಿ ಅಂತೂ. ಐ ಸಿ ಸ್ಟೂಡೆಂಟ್ ಬೇರೆ. ಏನಂದರೆ ನಮ್ಮ ಕ್ಲಾಸಲ್ಲಿ ಬಂದು ಅದು ಸೆಕ್ಯೂರಿಟಿ ಕೊಡ್ತಾರಲ್ವ, ಆಗ ಬಂದು ನಮ್ಮ ಸೇರ್ಸ್ಡಮ್ ಕರ್ಕೊಂಡ್ಬಂದಿದ್ದೆ. ಫಸ್ಟ್ ಟೈಮ್ ಬಂದಿದ್ದೀನಿ ನಾನು. ಫುಲ್ ಎಕ್ಸೈಟ್ಮೆಂಟ್ ಅಲ್ಲ ಅವಳು ನಮ್ಮ ತಂಗಿ ಮಗನೇ ನೋಡೋದು ಏನಾಯ್ತು ಅಂತ. ಫುಲ್ ಖುಷಿ. ನೀನೇ ಪಲ್ಲವಿ ಎಕ್ಸೈಟೆಡ್. ಮೋನ ನಮ್ಮ ತಂಗಿ ಮೋನ ನೋಡ್ತಾ ಫುಲ್ ಎಕ್ಸೈಟೆಡ್ ಗೈಸ್ ಪಾಪು ನೋಡೋಕ್ಕೆ. ಹಾಗೆ ನಮ್ಮ ವಿನಾಕ ನೋಡೋಕ್ಕೆ ಮಾಲ್ಗೆ ಹೋಗ್ತೀವಿ ಗೈಸ್. ನೋಡೋಣ. ಧೃತಿ ಅಂದ್ಕೊಂಡಿದ್ದಾರೆ ಮಾಲ್ಗೆ ಹೋಗೋಣ ಅಂತ, ಬಟ್ ಡ್ರೆಸ್ಸಸ್ ಎಲ್ಲ ಟೈಮ್ ಆಯ್ತು ನೋಡ್ಬೇಕು. ಗೈಸ್ ಡಿಸ್ಚಾರ್ಜ್ ಆಗ್ತಿದೆ, ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ ಲಗೇಜಸ್ ನೋಡಿ. ಇನ್ನೇನು ಕಾರಲ್ಲಿ ಇಕ್ಕಿ ಹೊರಡಬೇಕು. ನಮ್ಮ ಅಕ್ಕ ಮತ್ತು ಪಾಪು ಬರುತ್ತೆ. ಡೈರೆಕ್ಟ್ ಮನೆಗೆ ಹೋಗೋದು ಇವಾಗ. ಸೊ ಅಲ್ಲಿ ಜಿ 2 ದಿನ ಹಾಸ್ಪಿಟ್ಲಲ್ಲಿ ಇದ್ದೆ. ಹೆಂಗಿತ್ತು ಜಿ? ಹೇಳ್ರಿ ಜಿ, ಹೆಂಗಿತ್ತು 2 ದಿನ ಹಾಸ್ಪಿಟ್ಲಲ್ಲಿ? ಹೆಂಗ್ ರೆಸ್ಪಾಂಡ್ ಮಾಡ್ತಿದ್ದಾಳೆ ನಿಮಗೆ? ಮಕ್ಕಳು ನೋಡಿ ಹೆಂಗಾಯ್ತು ಅಂತ, ಮೊಮ್ಮಕ್ಕಳು ನೋಡಿ ಹೆಂಗಾಯ್ತು. ಎಲ್ಲಾನು ನೋಡಿ ತುಂಬಾ ಸಂತೋಷ ಆಯ್ತು. ಅಷ್ಟೇ ಸಂತೋಷ ಅಷ್ಟೇ. ಅದು ಧೃತಿ ನೋಡಿ ಜಾಸ್ತಿ ಹೆವಿ ನಿಂಗೇನು ಅನ್ಸ್ನ? ಎಲ್ಲ ನಿನ್ ಸೊಸೆ ನೋಡಿ ಅಲ್ಲಿ ಹೋಗೋಣ ಮತ್ತೆ ಬರ್ತಾಳೆ ಅಂತ ಗೈಸ್ ನನ್ನ ಆಸೆ ಅಂತೂ ನೀಡೇ ಇಲ್ಲ. ಮಾಲ್ಗೆ ಹೋಗೇ ಇಲ್ಲ ಗೈಸ್. ಎಲ್ಲ ಎಷ್ಟು ಟೈಮ್ ಇತ್ತು ಗೊತ್ತಾ ಗೈಸ್? ಎಲ್ಲ ಊಟ ಮಾಡ್ಕೊಂಡು ಅದೋ ಬಂದೆ ಅಂತ ಡಿಸ್ಚಾರ್ಜ್ ಸಮ್ಮರಿ ಕೊಡ್ತೀರಾ, ತುಂಬ ಸತಾಯಿಸ್ಬಿಟ್ರು. ನಾವು ಕಾದು ಕಾದು ಬಂದೇ ಇಲ್ಲ ಕೊನೆಗೂ ಅವರು. ಅದಕ್ಕೆ ಇವಾಗ ಲಗೇಜ್ ಎಲ್ಲ ಇಡ್ತಾ ಇದ್ದೀವಿ. ಪಾರ್ಕಿಂಗಿಗೆ ಕಾರ್ ಎಲ್ಲಿ ಬಿಟ್ಟಿದ್ದಾರೆ ಅಂತ ಸರ್ಚ್ ಮಾಡ್ತಿದ್ದಾರೆ. ಅದೇ ಇರುತ್ತಲ್ಲ ಗೊತ್ತು, ಇಲ್ಲಿ ತುಂಬ ಕಾರ್ಸ್ ಇದೆ, ಗೊತ್ತಾಗಲ್ಲ ಎಲ್ಲಿದೆ ಕಾರು ಅಂತ. ಜೊತೆ ಕೈಲಿ ಫಸ್ಟ್ ಟೈಮ್ ಪಾಪು ನೋಡ್ದಲ್ಲ, ಹೇಗಿತ್ತು? ಫುಲ್ಲು ಪಿಂಕಿ ಇಷ್ಟಿದೆ, ಆದರೆ ಫುಲ್ಲು ರೆಡ್ ಬಿಟ್ಟರೆ ಗಾಯ್ಸ್. ಹಿಂಗಿದ್ರೆ ಪಿಂಕ್ ಆಗ್ಬಿಟ್ಟು ರೆಡ್ ಆಗ್ಬಿಟ್ಟು ಫುಲ್ ಸಕ್ಕತ್ತಾಗಿದ್ದಾಳೆ ಗೈಸ್. ಆ್ಯಪಲ್ ಥರ ಇದ್ದಾಳೆ ಗೊತ್ತಾ ಗೈಸ್? ಕ್ಯೂಟಾಗಿದ್ದಾಳೆ. ನೋಡೋ ತನಕ 3 months ಕಾಯ್ದೆ ಗೈಸ್. ಇಲ್ಲ 6-7 months ಯು ಹ್ಯಾವ್ ಟು ವೆಯ್ಟ್. ಪಾಪು ಫೇಸ್ನ ರಿವೀಲ್ ಮಾಡಬೇಕಂದ್ರೆ ನಮ್ಮ ಅಕ್ಕನೂ ತೋರಿಸಿಲ್ಲ ನಾವು, ಯಾಕಂದರೆ ಸಮ್ ಪ್ರೈವಸಿ ಬೇಕಲ್ವ. ಸೊ ಅದಕ್ಕೆ ನಾವು ಇಬ್ಬರನ್ನೂ ತೋರಿಸಿಲ್ಲ, ಮಗುನ ಮತ್ತು ಪಾಪುನ. ಈಗ ಸೌಂಡು ವಾಯ್ಸ್ ಕೇಳಿಸಲ್ಲ, ತಪ್ಪು ತಿಳ್ಕೊಬೇಡಿ ಗಾಯ್ಸ್. ತೊಗೊಂಡು ಹೋಗ್ತಾ ಇದ್ದೀವಿ ಲಗೇಜಸ್ನ ಎಲ್ಲ. ಟ್ರಾಲಿ ತೊಗೊಂಡು ಇಲ್ಲೇ ಸ್ಟೇ ಮಾಡಿದ್ರಲ್ಲ, ಸೊ ಅದಕ್ಕೆ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಹೋಗಿ ಕಾರಲ್ಲಿ ಇಟ್ಟು ಹೊಡ್ಬೇಕಷ್ಟೇ. ತೋರಿಸ್ತೀನಿ ಬನ್ನಿ ಗಾಯ್ಸ್. ನಿಮ್ಮ ಸ್ನೇಹಿತ ತೋರಿಸ್ತೀನಿ ಏನೋ ಇವತ್ತು. ಕಾರ್ ಹತ್ರ ಬಂದ್ವಿ, ಈಗ ಅಲ್ಲಿ ಇಟ್ಟು ಹೋಗಬೇಕು. ನೋಡಿ ಗೈಸ್, ಅಲ್ಲಿ ಹಾಸ್ಪಿಟಲಲ್ಲಿ ಕೇಕ್ ಕಟ್ ಮಾಡಿದ್ರು, ಯಾಕಂದರೆ ಡಿಸ್ಚಾರ್ಜ್ ಮಾಡ್ತಿದ್ದಾರಲ್ವ. ಸೊ ಅದಕ್ಕೆ ನಮ್ಮ ಮಾಮಗೆ, ನಮ್ಮ ವಿನಾಕಗೆ ಕೇಕ್ ಕಟ್ ಮಾಡಿಸಿದ್ರು ವಿತ್ ಪಾಪು ಜೊತೆ. ಹಾಗೆ ರಿವ್ಯೂ ತೊಗೊಂಡ್ರೆ ಅದೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಬೇಡ ಅಂತ. ಯಾಕೆ ಸುಮ್ಮನೆ. ಈಗ ಕಾರೆಲ್ಲ ಡೆಕೋರ್ ಮಾಡಿದ್ದಾರೆ, ಫುಲ್ ತೋರಿಸ್ತೀನಿ. ಸಖತ್ತಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಏನಂತೇನ ಚೆನ್ನಾಗೈತೆ. ನೋಡೋಣ ನೀವು ಕಾರ್ ಏನು ಮಾಡ್ತಾರೆ, ಏನು ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಏನಂತ ನೋಡಿ. ತುಂಬ ದೊಡ್ಡದು ಮೆಡಿಕೋವರ್ ಅಂತ. ನೀವು ಬೇಕಂದರೆ ಫುಲ್ ಜಾಯ್ನ್ ಆಗಿ. ತುಂಬ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ, ಚೆನ್ನಾಗಿರುತ್ತೆ. ಕ್ಲೀನ್ಲಿನೆಸ್ ಆಗಿದೆ ಗಾಯ್ಸ್, ಫುಲ್ಲು ಕ್ಲೀನ್ಲಿನೆಸ್. ಅದು ನೋಡಿ ಕಾರ್ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಹಿಂದೆ ಒಂದು ಬಲೂನ್ ಇಡ್ತಿದ್ದಾರೆ ಕಾರ್ ಒಳಗಡೆ.
ಮತ್ತು ಪಾಪುಗೆ ಅಂತ ರಿಟರ್ನ್ ಗಿಫ್ಟ್ ಕೊಟ್ಟಿದ್ದಾರೆ ಫಸ್ಟ್ ಕ್ರೈಯಿಂದ. ಚೆನ್ನಾಗಿದೆ ಪ್ಯಾಂಪರ್ಸು ನೋಡಿ, ನಮ್ಮ ಪಾಪುಗೆ, ನಮ್ಮ ಚೆರಿಗೆ ಕ್ಯೂಟಾಗಿ ಅಂತ ಎಲ್ಲ ಎತ್ತಿಡ್ತಿದ್ದಾರೆ. ಮನೆಗೆ ಹೋದ್ಮೇಲೆ ಅದನ್ನು ತೋರಿಸೋಣ. ಅನ್ಬಾಕ್ಸ್ ಮಾಡೋದನ್ನ ತೋರಿಸ್ತೀವಿ ಗೈಸ್. ಡೋಂಟ್ ಮೈಂಡ್, ಪಿಂಪಲ್ ಬಂದ್ಬಿಟ್ಟಿದೆ, ಅದೇ ದೊಡ್ಡದಾಗಿ ಕಾಣಿಸ್ತೀವಿ ನೋಡಿ. ಫಸ್ಟ್ ಕ್ರೈ ಚೆನ್ನಾಗಿದೆ, ಎಲ್ಲ ಎತ್ತಿಡ್ತಿದ್ದಾರೆ ನೋಡಿ. ಡೆಕೋರೇಷನ್ ಅಲ್ಲಿ ಬಲೂನ್ ಹಾಕಿದಾರಲ್ವಾ. ಮಳೆ ಬಿದ್ದಂಗಿದೆ ಅಲ್ವಾ? ಬಿದ್ದಿದೆ ಮಳೆ. ಬೆಂಗಳೂರಲ್ಲಿ ಲೈಟಾಗಿ ಮಳೆ ಬಿದ್ದಿದೆ. ನಿನ್ನೆ ಅಂತೂ ನಮ್ಮೂರಲ್ಲಿ ಫುಲ್ ಜೋರ್ ಮಳೆ ಗೈಸ್. ಬಿಲ್ಡಿಂಗ್ ನೋಡಿ, ಯಾರು ಸೆಲೆಬ್ರೇಷನ್ ಮಾಡ್ಕೊತಾ ಇದ್ದಾರೆ ಅಲ್ಲಿ. ನೋಡಿ ಗಾಯ್ಸ್, ಅಲ್ಲಿ ಯಾರು ಸೆಲೆಬ್ರೇಷನ್ ಮಾಡ್ಕೊಂತಿದ್ದಾರೆ ಗೈಸ್. ಎಲ್ಲ ಪ್ಯಾಕ್ ಮಾಡಿದ್ದಾಯಿತು, ಡಿಕ್ಕಿಯಲ್ಲೆಲ್ಲ ಇಟ್ಟಿದ್ದಾಯಿತು. ಈಗ ಕ್ಲೋಸ್ ಮಾಡಿ ನಾವು ಹೊರಡ್ಬೇಕಷ್ಟೆ. ನಾವು ಒಳಗಿಂದ ಮನೆಗೆ ಸೇರಿದ್ವಿ ಆ್ಯಂಡ್ ಪಾಪು ಕೂಡ ಮನೆಗೆ ಇದೆ. ನಾವು ಹೋಗಿ ಈಗ ರೀಚ್ ಆಗ್ತೀವಿ. ನಿಮ್ಮ ಕಾರ್ ಎಕ್ಕಿ ನಾವು ಓಡಬೇಕು ಅಷ್ಟೇ. ನಮ್ದು ಇವತ್ತಿನ ಔಟ್ಫಿಟ್ ತೋರಿಸ್ತೀನಿ. ನಿಂದು ತೋರಿಸಿ. ರೇಟ್ ನಮ್ಮ ಅಣ್ಣ ಔಟ್ಫಿಟ್ ಔಟ್ ಆಫ್ 10 ರೇಟ್ ಮಾಡಿ. ಧೃತಿ ನಂದು ತೋರಿಸಿ ಗಾಯ್ಸ್. ನೋಡಿ ನಮ್ಮ ಅಕ್ಕದು ರೇಟ್, ಮೈ ಸಿಸ್ಟರ್ಸ್ ಔಟ್ಫಿಟ್. ನಮ್ಮನ್ನೆಲ್ಲ ಬಿಟ್ಟು ನಮ್ಮ ಅಜ್ಜಿ ಹೋಗ್ತಿದ್ದಾರೆ ಗೈಸ್ ಮೇಲೆ. ಟ್ರಾಫಿಕ್ ಇದೆ, ನಾವು ಹೋಗ್ತಾ ಇರೋ ವೇ ಅಲ್ಲಿ ನೋಡಿ ಫುಲ್ ಎಲ್ಲಾದ್ರೂ ಬೈಕ್, ಕಾರ್ಸ್, ಫುಲ್ ಟ್ರಾಫಿಕ್ ಇದೆ. 2.9 ಕಿಲೋಮೀಟರ್ಸ್ವರೆಗೂ ಟ್ರಾಫಿಕ್ ತೋರಿಸಿದೆ ಮ್ಯಾಪಲ್ಲಿ. ಬೇಗ ರೀಚ್ ಆದರೆ ಚೆನ್ನಾಗಿರುತ್ತೆ. ಮನೆಗೆ ಹೋಗಿ ರೆಸ್ಟ್ ಮಾಡ್ಬೋದು. ಫುಲ್ ತಲೆ ನೋಡ್ತಿದೆ, ಹೊಟ್ಟೆ ಬೇರೆ ಶೋ ಆಗ್ತಾ ಇದೆಯಲ್ವಾ. ಡೆಕೋರ್ ತೋರಿಸ್ತೀನಿ. ಕಾರ್ ಹತ್ರ ಹೋಗ್ತಾ ಇದ್ದೀವಿ. ಡೆಕೋರೇಷನ್ ತೋರಿಸ್ತೀನಿ. ಕಾರ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೋಗ್ತಾ ಇದ್ದೀವಿ ಈಗ ಕಾರ್ ಹತ್ರ, ತೋರಿಸ್ತೀನಿ. ಎಲ್ಲ ಇಲ್ಲಿ ಸ್ವಲ್ಪ ಡಾರ್ಕ್ ಇದೆ, ಮುಂದೆ ಹೋಗಿ ತೋರಿಸ್ತೀವಿ. ಅಲ್ಲಿ ಕಾರ್ ಮುಂದೆ ತೊಗೊಬರ್ತಾರಂತೆ, ಆಗ ತೋರಿಸ್ತೀವಿ ಕಾರ್. ಫುಲ್ ಚೆನ್ನಾಗಿ ಪಿಂಕ್ ಅಲ್ಲ, ಗರ್ಲ್ ಬೇಕಿದ್ರು, ಸೊ ಪಿಂಕ್ ಡೆಕೋರೇಷನ್ ಮಾಡಿದ್ದಾರೆ, ಚೆನ್ನಾಗಿದೆ, ತೋರಿಸ್ತೀವಿ. ಶ್ರೇಷ್ಠನ ತಾತ ನಾನು ಚೆನ್ನಾಗಿ ಅವ್ರಿಗೆ ಡಿಸ್ಚಾರ್ಜ್ ಮಾಡಿದ್ರು ಮನೆಗೆ. ಮಾಡಿ ಸಿ ಗೈಸ್, ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಫುಲ್ ಲೈಟ್ಸ್ ನೋಡಿ ಬಿಲ್ಡಿಂಗಲ್ಲಿ. ಗೈಸ್ ಸಖತ್ತಾಗಿದೆ. ಗೈಸ್ ಲೋಟಕ್ಕೆ ನಿಲ್ಸಿದ್ದೀವಿ. ನಮ್ಮ ಅಣ್ಣ ಟೊಮೆಟೊ ಬಾತ್ ತೊಗೊಂಡಿದ್ದಾನೆ. ನಾವು ಸೂಪರಾಗಿದೆ, ತೋರಿಸ್ತೀನಿ ರೀ. ಅಲ್ಲಿ ಬಿಸಿ ಇಡ್ಲಿ ದೋಸೆ ಚೆನ್ನಾಗಿದೆ. ನಮ್ಮ ಅಣ್ಣ ಟೊಮೆಟೊ ಬಾತ್, ನಾವು ಮಸಾಲೆ ದೋಸೆ, ನಮ್ಮ ತಾತ ಇಡ್ಲಿ ತೊಗೊಂಡಿದ್ದಾರೆ. ವೆಯ್ಟ್ ಮಾಡ್ತೀನಿ, ಟೇಸ್ಟ್ ಚೆನ್ನಾಗಿದೆ. ಇಟ್ಸ್ ವೆರಿ ಗುಡ್. ಮಸಾಲೆ ದೋಸೆ ತಗೊಂಡವಳೆ, ಸಖತ್ತಾಗೈತೆ. ಹೊಡಿತಾವಳು, ಬ್ಯಾಟಿಂಗ್ ಮಾಡ್ತಾವಳು ನಮ್ಮ ತುಂಗೆ. ಸಖತ್ತಾಗೈತೆ. ಅದು ಬಿಸಿ ಇಡ್ಲಿ ದೋಸೆ ಅಂತೆ, ಸಖತ್ತಾಗೈತೆ. ನಮ್ಮ ತಂಗಿ ಇಲ್ಲವಳು ಸೂಪರ್ ಗೈಸ್. ಸುಮ್ಮನೆ ಹೇಳ್ತಾ ಇರೋದಲ್ಲ, ತಿಂದೆ ಹೇಳ್ತಾ ಇದ್ದೆ. ಟೊಮೆಟೊ ಬಾತು, ಪಲಾವು, ಮೆಂತೆ ಬಾತು ಸಖತ್ತಾಗಿದೆ. ಮಸ್ಟ್ ಎಕ್ಸ್ಪೀರಿಯನ್ಸ್ ಕೊಟ್ಟು. ಬಿಸಿ ಇಡ್ಲಿ ದೋಸೆ, ಕ್ವಾಲಿಟಿ ಫುಡ್. ಎಲ್ಲಿ ಅಂದರೆ ವೈಟ್ ಫೀಲ್ಡ್ ಕಾಟನ್ನಲ್ಲರ್ಗೆ ಹೋಗೋ ರೂಟಲ್ಲಿ ಇರೋದಿದ್ದು ಹೋಟೆಲು. ಅಂದರೆ ರೋಡ್ ಸೈಡ್ ಇಟ್ಕೊಂಡಿದ್ದಾರೆ ಅಷ್ಟೇ. ಏನಾಗುತ್ತೆ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿಕೊಂಡು ನೀವು ವಿಸಿಟ್ ಮಾಡಿ ಒಂದ್ಸತಿ. ಮಸ್ಟ್ ವಿಸಿಟ್ ಪ್ಲೇಸ್. ಶೇರಿಂಗ್ ಇಸ್ ಕೇರಿಂಗ್ ಅಂತ ನಮ್ಮ ತಂಗಿ ಇನ್ನೊಬ್ಬ ತಂಗಿ ಶೇರ್ ಮಾಡ್ಕೊಂಡು ತಿಂತವ್ರೆ. ನಾವು ಇನ್ನೊಬ್ಬ ತಂಗಿ ಇನ್ನೂ ಮಸಾಲೆ ದೋಸೆನ ಹೊಡಿತಾವಳೆ. ಅದಾದಮೇಲೆ ಟೊಮೆಟೊ ಬಾತ್ ತಿನ್ನೋದು ನಮ್ಮ ತಂಗಿ. ಏನಾದಿರ್ತಿ ಹಿಂಗೈತೆ ಟೊಮೆಟೊ ಬಾತು? ಸೂಪರ್ ಆಗಿದೆ ಅಲ್ಲ ನಿಂದು? ಸೂಪರ್. ನಮ್ಮ ತಂಗಿದು ಪಾಪ ಹೊಟ್ಟೆ ಸುತ್ತೋಗಿದೆ, ವಾಯ್ಸೇ ಬರ್ತಾ ಇಲ್ಲ. ಈ ತೃಪ್ತಿ ಅಂತೂ ವಾಯ್ಸ್ ಫುಲ್ ಜೋರಾಗಿ ಬರ್ತಾಯಿದೆ. ಫುಲ್ ಸೈಲೆಂಟ್ ನಮ್ಮ ತೃಪ್ತಿ.
ಯಪ್ಪ ಇವಳನ್ನ ಸೈಲೆಂಟ್ ಅಂದವರು ಹಾಂ ಇವಳನ್ನ ಸೈಲೆಂಟ್ ಅಂದವರು ಮೋಸ ಹೋಗ್ತಾರೆ ಮೋಸ ಹೊರಟೋಗ್ತಾರೆ. ಜಾಮೂನ್ ಚೆನ್ನಾಗೈತೆ, ಜಾಮೂನ್ ತಗೊಂಡಿದ್ದೀರಿ ಎಲ್ಲ ಸೂಪರ್ ಆಗಿದೆ, ಎಲ್ಲ ಮಸ್ಟ್ ಟ್ರೈ ಫುಡ್. ಗಾಯ್ಸ್ ಬಿಸಿ ಬಿಸಿ ಇದೆ ಇದು. ಹೆಂಗೆ ತುಂಬ ಬಿಸಿ ಬಿಸಿ ಐತಲ್ಲ ಅವಾಗ ಇಕ್ಕೊಂಬಿಟ್ಟೆ.